ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಬೆಳಗ್ಗೆ ಎದ್ದಾಗ್ಲಿಂದ ಇವತ್ತು ಒಂಥರ ಮೂಡ್ ಅಪ್ಸೆಟ್ ಆದಂಗೆ ಆಗೋಗ್ಬಿಟ್ಟಿದೆ. ಮನುಗೆ ಸಿಕ್ಕಾಬಟ್ಟೆ ಜ್ವರ ಬಂದ್ಬಿಟ್ಟಿದೆ ಬೆಳಗ್ಗೆನೆ. ನೆನ್ನೆನೆ ಹೇಳ್ತಾ ಇದ್ರು, ಯಾಕೋ ಜ್ವರ ಬಂದಂಗೆ ಆಗ್ತಾ ಇದೆ ಮಂಜು, ನಾಳೆ ಪಕ್ಕ ಜ್ವರ ಬರತ್ತೇನೋ ಅಂತ. ಟ್ಯಾಬ್ಲೆಟ್ ತಗೊಂಡು ಮಲ್ಕೊಳಪ್ಪ ಅಂದಿದ್ದೆ, ತಗೊಂಡಿದ್ದ ಟ್ಯಾಬ್ಲೆಟ್ ಹೆಂಗೆ ಫೀವರಿಶ್ ಫೀಲ್ ಆಗ್ತಾ ಇದೆ ಅಂದಮೇಲೆ ಒಂದು ಡೋಲು ಹಾಕೋಬೇಕಿತ್ತು ತಾನೇ. ಜ್ವರ ಟೈಪ್ ಬರಲಿಲ್ಲ. ಫಸ್ಟ್ ಕಫ್ ಸಿರಪ್ ತಗೊಂಡ ರಾತ್ರಿ ಜ್ವರ ಬಂದೈತಲ್ಲ ಮನು, ಜಾಸ್ತಿನೇ ಜ್ವರ. ಕಣ್ಣೆಲ್ಲ ಮುಖ ಎಲ್ಲ ನೋಡಿ ಹೆಂಗಾಗಿ ಗೊತ್ತು, ಒಂಥರ ಗಟ್ಕೊಂಡಂಗೆ. ಸೊ ಇದೆ ಬೆಳಗ್ಗೆ ಎದ್ದ ತಕ್ಷಣ ಈ ಜ್ವರ ಗಿರ ಅಂತೆಲ್ಲ ಅಂದರೆ ಮನೇಲಿ ಯಾರಿಗಾದ್ರೂ ಒಂಥರ ತಲೆ ಓಡೋದೇ ಇಲ್ಲ, ಮೂಡ್ ಅಪ್ಸೆಟ್ ಆದಂಗೆ ಆಗುತ್ತೆ. ಇನ್ವೇಸ್ ಇವಾಗ ತಿಂಡಿ ತಿನ್ಬಿಟ್ಟು ಕ್ಲಿನಿಕ್ ಹೋಗ್ತೀಯಾ ಹೆಂಗೆ? ಕ್ಲಿನಿಕ್ ಹೋಗಿ ಬಂದ್ಬಿಡು, ತಿಂಡಿ ಮಾಡಿಕೊಡ್ತೀನಿ ಅಷ್ಟು ಬೇಗ. ಹೋಗ್ತೀನಿ, ಬೇಗ ತಿಂಡಿ ಮಾಡಿಕೊಟ್ಬಿಟ್ಟು ಕ್ಲಿನಿಕ್ಕಿಗೆ ಕಳಿಸ್ಬೇಕು. ಇವತ್ತು ಗ್ರಾಸರಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲಿ ಇವ್ರ ಸಿಚುವೇಶನ್ ಹಿಂಗಿದೆ. ನೋಡೋಣ, ಏನಾದ್ರು ಮಧ್ಯಾಹ್ನದಷ್ಟರಲ್ಲಿ ಏನಾದ್ರು ರಿಕವರ್ ಆದರೆ ಹೋಗಬೇಕು, ಇಲ್ಲಾಂದರೆ ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೋಬೇಕು. ಮನುನ ಹಾಸ್ಪಿಟ್ಲಿಗೆ ಕಳಿಸಿದೆ. ನಾನು ಅಡುಗೆ ಮನೆಯಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡ್ತಾ ಇದ್ನಲ್ಲ, ಸೊ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇನ್ನು ನಾನು ಮುಗಿಸಿ ಹೊರಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗತ್ತೆ. ಏನಂದ್ರಪ್ಪ, ಬಾ ಒಳಗಡೆಗೆ. ಇಲ್ಲ, ಚೆನ್ನಾಗಿ ಹಂಗ ಏನಾದ್ರು ಡಾಕ್ಟ್ರು? ಏನು ಇಲ್ಲ, ಆಂಟಿಬಯೋಟಿಕ್ ಕೊಟ್ಟವ್ರೆ. ಇದು ಫೀವರ್ ಚೆಕ್ ಮಾಡಿದ್ರಾ? ಇಂಜೆಕ್ಷನ್ ಕೊಟ್ರಾ? ಬರೀ ಟ್ಯಾಬ್ಲೆಟ್ಸ್ ಅಷ್ಟೇನಾ? ಕಫ್ ಸಿರಪ್ ಏನೋ ಕೊಟ್ಟವ್ರೆ. ಸರಿ ಬಾ, ತಿಂಡಿ ತಿನ್ಬಿಟ್ಟು ಮಾತ್ರೆ ನುಂಗ್ಬಿಟ್ಟು ಮಲಗ್ಬಿಟ್ಟು ಸ್ವಲ್ಪ ಹೊತ್ತು. ಇವತ್ತು ಬ್ರೇಕ್ಫಾಸ್ಟ್ಗೆ ನನ್ನ ಫೇವ್ರೇಟು ಪ್ಲಸ್ ಮನು ಫೇವ್ರೇಟ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ನನ್ನ ಫೇವ್ರೇಟ್ ಚಪಾತಿ, ಮನುಗೆ ಅಷ್ಟಿಷ್ಟ ಆಗಲ್ಲ. ಇದು ಮನು ಫೇವ್ರೇಟ್ ಬದನೆಕಾಯಿ ಗೊಜ್ಜು. ಇದೇನು ಅಂತ ಪರಿ ನನಗಿಷ್ಟ ಇಲ್ಲ. ಸೊ ಮಾಡಿಟ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದೆ, ತರಕಾರಿನೆಲ್ಲ ಹೆಚ್ಕೊತಾ ಇದೆ. ಸೊ ಆ್ಯಸ್ ನಾರ್ಮಲ್ ಬೇಳೆ ಜೊತೆಗೆ ತರಕಾರಿನೆಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅದೇ ಜಾಸ್ತಿ ಇರುತ್ತೆ, ನಮ್ಮಿಬ್ರಿಗೂ ಇಷ್ಟ ಆಗುತ್ತೆ ಆ ಸಾಂಬಾರು. ಇವಾಗ ಸಾಂಬಾರಿಗೆ ಇಟ್ಟಿದ್ದೀನಿ. ನಮ್ಮ ಬಿಸಿ ಬಿಸಿ ಅಂತ ಹೇಳಲ್ಲ, ಸ್ವಲ್ಪ ತಣ್ಣಗಾಗಿರೋ ಚಪಾತಿ ಪ್ಲಸ್ ಎಂಥದಪ್ಪ ಬೆಂಡೆಕಾಯಿ ಅಂತ ಇದ್ದೀನಿ, ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಸಾರಿ, ನಿಮ್ಮ ಫೇವ್ರೇಟ್. ಇವತ್ತು ನಾನು ಮಾಡಿರೋದು ಒಂದು ನನ್ನ ಫೇವ್ರೇಟು, ಇನ್ನೊಂದು ನಿನ್ನ ಫೇವ್ರೇಟು. ಥ್ಯಾಂಕ್ ಯು. ಯಾರಿಗೆ ಒಳ್ಳೇದು? ನಿನಗೆ? ನಮಗೆ ಜ್ವರದ ಟೈಮಲ್ಲಿ ಹಾರ್ಡ್ ಫುಡ್ಡು ಸರಿ ಜೀರ್ಣ ಆಗಲ್ಲ. ಹಂಗನ್ಬಿಟ್ಟ ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಒಂದೇ ಚಪಾತಿ ತಿನ್ನು, ರೈಸು ಸಾಂಬಾರು ಮಾಡ್ತೀನಿ, ಆಮೇಲೆ ತಿನ್ನಿವಂತೆ. ಪಾಪ ಮನುಗೆ ಕೆಮ್ಮಲು ಜಾಸ್ತಿ ಆಗ್ಬಿಟ್ಟೈತೆ. ಇವಾಗ ಮೆಡಿಸನ್ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಮಲ್ಕೊಂತೀನಿ ಮಂಜು ಅಂತ ಹೋಗ್ತಾವ್ರೆ. ಹೌದು, ಜ್ವರ ಇಲ್ಲ, ಅವನು ಇಲ್ಲ. ಜ್ವರ ಕಮ್ಮಿ, ಕೆಮ್ಮು, ತಲೆ ಇದು ಮೂಗು ಒಂಥರ ಬ್ಲಾಕ್ ಆಗ್ಬಿಡೋದು ಹೀಟ್ಗೆ. ಅಲ್ಲ, ಸಮ್ಮರಲ್ಲಿ ಡಾಕ್ಟರ್ ಅವ್ರು ಹೇಳ್ತಾರೆ ಏನು ಅಂತ. ಕೋಲ್ಡ್ ನಿನ್ನ ಮೂಗ್ ಬ್ಲಾಕ್ ಆಗೋದಕ್ಕೆ ಡಾಕ್ಟ್ರ್ MBBS ಮಾಡಬೇಕು ಅಂತನೂ ಇಲ್ಲ. ಇಟ್ಸ್ ಅ ಕಾಮನ್ ಸೆನ್ಸ್. ಜನರಲ್ ನಾಲೆಜ್. ಕಾಮನ್ ಸೆನ್ಸ್ ಅಲ್ಲ ಅದು ಕಾಮನ್ ಸೆನ್ಸ್ ಅಲ್ಲ. ಇನ್ನೇನಂತಾರೆ ಅಲ್ಲ, ನೀವೇ ಪ್ರಿಡಿಕ್ಟ್ ಮಾಡ್ಕೊಂಡ್ಬಿಡ್ತೀರಲ್ಲ, ಅದಕ್ಕೆ ಹೇಳ್ತಾರೆ. ಓಕೆ, ಇಲ್ಲ, ಕೋಲ್ಡ್ ಫುಲ್ ಕೋಲ್ಡ್ ಆಗೋಗಿದೆ ಮನುಗೆ ಸಮ್ಮರಲ್ಲಿ. ಹ್ಯಾಪಿ ಆಯ್ತು. ಓಕೆ, ಈಗ ನೀವು ಗೆಟ್ ಔಟ್ ಆದರೆ ಉರಿಸ್ಬಿಟ್ರು. ಇವಾಗ ಗೆಟ್ ಔಟ್ ಆಗಿ ಅಂತೆ, ಮಲ್ಕೋ ಹೋಗು. ಇನ್ನೂ ಜಾಸ್ತಿ ಆಗಲಿ ಕೋಲ್ಡ್, ಫುಲ್ ಮೂಗೆಲ್ಲ ಬ್ಲಾಕ್ ಆಗೋಗ್ಬಿಡ್ಲಿ. ಹೆಂಗೆ ಅಂದರೆ ನಾನೇ ಬರಬೇಕು ನಿನಗೆ ಸ್ಟೀಮ್ ಕೊಡೋಕ್ಕೆ, ಹಂಗಾಗಲಿ. ನೀನು ಬಂದರೆ ಕೊಡೋಕ್ಕಾಗಲ್ಲ, ಡಾಕ್ಟ್ರೇ ಕೊಡಬೇಕು. ಸ್ಟೀಮ್ನು ಡಾಕ್ಟ್ರೇ ಕೊಡ್ಬೇಕಾ? ಹೋಗಂಗಂತ ಎಲ್ಲಾನು ಡಾಕ್ಟ್ರ್ ತಾನೇ ಮಾಡಿಸ್ಕೊಂಡು. ಲೇಡಿ ಡಾಕ್ಟ್ರ್ ಹೋಗಿದ್ದು ನೀನು? ಲೇಡಿ ಡಾಕ್ಟರ್ ಅವ್ರನ್ನ ಟ್ರಸ್ಟ್ ಮಾಡಲ್ಲ. ಲೇಡಿ ಡಾಕ್ಟ್ರನ್ನ ಟ್ರಸ್ಟ್ ಮಾಡಲ್ಲ ಅಂದ, ಏನಂದೆ? ಟ್ರಸ್ಟ್ ಮಾಡಲ್ಲ ಹಂಗ ನೋಡಿ ಲೇಡೀಸ್ ಎಲ್ಲರೂ ಹಾಕೊಂಡು 4 ಹಾಕನ ಬನ್ನಿ ಲೇಡೀಸ್ ಹುಡಿಕೊಂಡು. ಎಲ್ಲೆಲ್ಲಿದ್ದೀರಾ ಅಡ್ರೆಸ್ ಕೊಡ್ತೀನಿ, ಬನ್ನಿ, ಅಲ್ಲಿ ಸರ್ಕಲಿಗೆ ಕರ್ಕೊಂಡು ಬರ್ತೀನಿ, ಎಲ್ಲ ಸುತ್ತ ಸೇರ್ಕೊಂಡು 4 ಹಾಕ್ಬಿಟ್ಟು ಕಳಿಸ್ತೀನಿ ಮನಿಕೋ. ಹಂಗಾರೆ ಇನ್ನೂ ಜಾಸ್ತಿ ಗಂಟ್ಲು ಬ್ಲಾಕ್ ಆಗಿ, ಮೂಗು ಬ್ಲಾಕ್ ಆಗಿ, ಎಲ್ಲ ಬ್ಲಾಕ್ ಆಗಲಿ ನಿಮಗೆ. ಬಾಯ್. ಇದೊಂದಪ್ಪ, ಇವ್ರು ಎಚ್ಚರ ಇದ್ದ, ಸಾರಿ ಇವ್ರು ಅಂತೀನಿ, ನಾನು ಎಚ್ಚರ ಇದ್ದಾಗ ಇವ್ರು ಮಲ್ಕೊಂಡ್ರೆ ನನಗೆ ಇದೊಂದು ಟೆನ್ಷನ್. ನಾನು ಓಡಾಡೋ ಹೆಜ್ಜೆ ಸಪ್ಳಕ್ಕೂ ಎದ್ದೇಳ್ತಾರೆ, ಆಮೇಲೆ ನಾನು ಸೌಂಡ್ ಮಾಡಿದೆ ಅಂತ ಅಂತಾರೆ. ನಾನೇನು ಸೌಂಡ್ ಮಾಡಲ್ಲಪ್ಪ, ಕಿವಿಗೆ ಕಾಟನ್ ಇಟ್ಕೊಂಡು ಮಲ್ಕೊ, ಅದನ್ನು ಬ್ಲಾಕ್ ಮಾಡ್ಕೊಂಡು ಮನಿಕೋ, ಕಿವಿನು ಕಾಟನ್ ಹಾಕೋ ಕಿವಿಗೆ. ಗುಡ್ ನೈಟ್. ಅರ್ಧ ಗಂಟೆ ಅಷ್ಟೇ ಎದ್ದೇಳಿಸ್ತೀನಿ, ಅಷ್ಟೇ ಸಾಕು. ನಾನು ಎದ್ದಿರ್ತೀನಲ್ಲ. ಯು ಗೆಟ್ ಲಾಸ್ಟ್.
ಫೇಸ್ಗೆ ಒಂಚೂರು ಏನಾದರೂ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಈ ಕಾಸ್ಟ್ಯೂಮಿಗೆ ಬಂದಿದ್ದೀನಿ. ಇವಾಗ ನಂದು ಸ್ಕಿನ್ನು ಸಿಕ್ಕಾಬಟ್ಟೆ ಡ್ರೈ ಆಗುತ್ತೆ, ಎಲ್ಲ ಫುಲ್ಲು ಟೈಟ್ನೆಸ್ ಫೀಲ್ ಆಗ್ತಾ ಇದೆ ನನಗೆ. ಸಮ್ಮರ್ ಬಂತು ಅಂದರೆ ಇದೊಂದು ನನಗೆ ಪ್ರಾಬ್ಲಮ್ ಅಪ್ಪ. ಅದಕ್ಕೆ ಮನೆಯಲ್ಲಿ ಒಂದೇ ಒಂದು ಬಾಳೆಹಣ್ಣಿದೆ, ಇದು ಇವತ್ತು ಖಾಲಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೇ ಏನಾದರೂ ಬಾಳೆಹಣ್ಣಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ. ನೋಡೋಣ. ಅದಾದಮೇಲೆ ಸುಮಾರು ಕೆಲಸ ಇದೆ ನನಗೆ. ಸಾಂಬಾರು ಕುಕ್ಕರ್ ಕೂಗ್ಸಿಟ್ಟಿದ್ದೀನಲ್ಲ, ಇದನ್ನು ಒಗ್ಗರಣೆಗೆ ಹಾಕೋಬೇಕು, ಗ್ರಾಸರಿಗೆ ಲಿಸ್ಟ್ ಹಾಕ್ಕೋಬೇಕು. ಅದಾದಮೇಲೆ ಇನ್ನೊಂದು ಮೊನ್ನೆ ನಾನು ಕಿಚನ್ಗೆ ಒಂದು ಐಟಮ್ ತರಿಸಿದೆ, ಇದನ್ನು ತರಿಸಿ ಇಲ್ಲೇ ಬಿಟ್ಬಿಟ್ಟಿದ್ದೀನಿ. ಇದನ್ನು ಇವತ್ತು ಓಪನ್ ಮಾಡಿ ನೋಡಲೇಬೇಕು. ಯಾಕೆಂದರೆ ರಿವ್ಯೂಸಲ್ಲಿ ಸುಮಾರು ಜನ ನಾನು ತರಿಸಿದ ಐಟಮ್ ಡ್ಯಾಮೇಜ್ ಇತ್ತು, ಕ್ರ್ಯಾಕ್ ಇತ್ತು, ಅದಿತ್ತು ಇದಿತ್ತು ಅಂತೆಲ್ಲ ರಿವ್ಯೂಸ್ ಹಾಕ್ತಾಯಿದ್ರು. ಅದಕ್ಕೆ ತುಂಬ ದಿನದ ಹಿಂದೆಯಿಂದನೇ ತಗೋಬೇಕು ಅಂದ್ಕೊಂಡಿದ್ದವಳು ಆ ರಿವ್ಯೂಸ್ ಎಲ್ಲ ನೋಡ್ಬಿಟ್ಟು ಡ್ರಾಪ್ ಆಫ್ ಮಾಡ್ತಾ ಇದೆ. ಫೈನಲಿ ನಂದು ಒಂದು ಲಕ್ ನೋಡ್ಬಿಡೋಣ ಅಂತ ತರಿಸಿದ್ದೀನಿ. 2 days ಆಗಿದೆ ಅದು ಬಂದು, ಇನ್ನೂ ಓಪನ್ನೇ ಮಾಡಿಲ್ಲ. ಅದಕ್ಕೆ ನಾವು ಮೊದಲು ಫೇಸ್ ಪ್ಯಾಕ್ ಹಾಕೋಬಿಡೋಣ. ಒಂದು 1/2 hour 40 minutes ಆದರೂ ಬಿಡಬೇಕಲ್ವಾ. ಹಾಕೋಬಿಟ್ಟು ಮೊದಲು ಕಿಚನ್ ಕೆಲಸ ಸಾಂಬಾರೆಲ್ಲ ಮುಗಿಸಿ ಗ್ರಾಸರಿಗೆ ಫಸ್ಟ್ ಲಿಸ್ಟ್ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಕೊನೆಗೆ ಲಾಸ್ಟಲ್ಲಿ ಹೋಗಿ ಅದನ್ನು ಓಪನ್ ಮಾಡೋದು. ಅಲ್ಲಿಗೆ ಇದು ಡ್ರೈ ಆಗುತ್ತೆ, ಹೋಗಿ ಮೋರೆ ತೊಳ್ಕೊಂಡು ಬರೋಕ್ಕೆ ಸರಿ ಹೋಗುತ್ತೆ. ನಾನೇನಾದ್ರು ಬ್ಯೂಟಿ ಟಿಪ್ಸ್ ಕೊಡ್ತೀನಿ ಅಂದರೆ ಈ ಥರ ಕೊಡ್ತೀನೇನಪ್ಪ. ಬನ್ನಿ ಫೇಸ್ ಪ್ಯಾಕ್ ರೆಡಿ ಮಾಡೋಣ. ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ, ಫುಲ್ ಬಾಳೆಹಣ್ಣಲ್ಲ, ಇದ್ರಲ್ಲಿ ಸ್ವಲ್ಪನೇ ಹಾಕೊಳ್ಳೋದು. ಒಂದು ಸ್ಟೀಲ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಇವಾಗ ಬಾಳೆಹಣ್ಣು ಫಸ್ಟು ಬಿಡಿಸ್ಕೋಬೇಕು. ಇದನ್ನ ತೆಗೆದುಬಿಟ್ಟು ಇಷ್ಟು ಬಾಳೆಹಣ್ಣು ಹಾಕೋಬೇಕು. ಬೇಕು ಅಂದರೆ ಇನ್ನೊಂದು ಚೂರು ಹಾಕೋಬಹುದು. ಅದು ಹಾಕೊಂಡ್ಮೇಲೆ ಈ ಬಾಳೆಹಣ್ಣು ಫುಲ್ ಬಿಡಿಸ್ಬೇಕು. ಬಿಡಿಸ್ಬಿಟ್ಟು ತಿನ್ಬಿಡ್ಬೇಕು ಇದನ್ನು. ಅವಾಗಲೇ ನಮ್ಮ ಸ್ಕಿನ್ನು ಗ್ಲೋ ಬರೋದು. ತಡ್ರಿ ಬಾಳೆಹಣ್ಣು ತಿನ್ಕೊಂಡು ಬರ್ತೀನಿ. ಬಾಳೆಹಣ್ಣು ತಿಂದಿದ್ದಾಯ್ತು. ಇವಾಗ ನೋಡಿ, ನೀವು ಯಾವುದೇ ಫ್ರೂಟ್ ಫೇಸ್ ಪ್ಯಾಕ್ ಹಾಕ್ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕು ಫೇಸ್ ಪ್ಯಾಕಿಗೆ ಅಷ್ಟು ಹಣ್ಣು ತಗೊಂಡು ಬಾಕಿದನ್ನ ತಿಂದ್ಬಿಡ್ಬೇಕು. ಆವಾಗನೇ ನಮ್ಮ ಸ್ಕಿನ್ನು ಚೆನ್ನಾಗಾಗೋದು, ಹೆಲ್ತು ಚೆನ್ನಾಗಾಗೋದು. ವೇಸ್ಟ್ ಮಾಡಬಾರ್ದು ಅಂತ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಬಾಳೆಹಣ್ಣು ಸಿಪ್ಪೆಲಿರೋದು ಎಲ್ಲನೂ ವೇಸ್ಟ್ ಮಾಡಬಾರ್ದಲ್ವಾ. ಇದನ್ನು ವೇಸ್ಟ್ ಮಾಡಬಾರ್ದು. ಸೊ ಇದನ್ನ ಎತ್ತಿಟ್ಕೊಂತೀನಿ. ನಮ್ಮ ಮನೆ ಹತ್ರ ಹಸುಗಳು ಬರುತ್ತೆ, ಹಸುಗೆ ಹಾಕ್ತೀನಿ. ಇನ್ ಕೇಸ್ ನಿಮ್ಮ ಮನೆ ಹತ್ರ ಬಂದಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ, ಡಸ್ಟ್ಬಿನ್ನಿಗೆ ಹಾಕಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನನ್ನ ಫೇಸ್ ಪ್ಯಾಕ್ ರೆಡಿ. ಇವಾಗ ಹೋಗಿ ಇದನ್ನು ಮುಖಕ್ಕೆ ಹಚ್ಕೊಂಡು ಬಂದ್ಬಿಡೋಣ. ಒಂದು ಸ್ವಲ್ಪ ಲೈಟಾಗಿ ಮಸಾಜ್ ಕೊಡಬೇಕಾಗತ್ತೆ. ಆಮೇಲೆ ಒಂದು 1/2 hour ಬಿಡಬೇಕು. ಯಾಕೆಂದರೆ ಅದು ನೀಟಾಗಿ ಅಬ್ಸರ್ವ್ ಆಗಬೇಕಲ್ಲ ಸ್ಕಿನ್ಗೆ. 1 hour later. ಆವಾಗಲೇ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬಂದ. ಲೇಟಾಗಿ ಹೋಗ್ಬಿಡ್ತು. ಸರಿ ಓಕೆ ಅಂತ ಅಂದ್ಕೊಂಡು ಇಷ್ಟೊತ್ತು ಲಾಗಿನ್ ಮಾಡ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೆ. ಆವಾಗಲೇ ಹೇಳ್ತಾ ಇದ್ನಲ್ಲ ಒಂದು ಪಾರ್ಸಲ್ ಓಪನ್ ಮಾಡಬೇಕು ಅಂತ, ಅದನ್ನು ಮಾಡೇ ಇಲ್ಲ. ಸೊ ಇವಾಗ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಕರಿತಾ ಇದ್ದೀನಿ ಮನುನ ಬಾರಪ್ಪ ಅಂತ. ಅವ್ರು ಫುಲ್ ಬ್ಯುಸಿ ಅವರೇ. ಬಟ್ ಇವಾಗ ಪರವಾಗಿಲ್ಲ ಮನುಗೆ. ಬೆಳಗ್ಗೆಯಿಂದ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ರಿಕವರ್ ಆದರು ಅಲ್ವಾ ಮನು? ಬೆಳಗ್ಗೆಯಿಂದ ಇಲ್ಲಿ ತನಕ ರಿಕವರ್ ಆಗಿದೆಯಾ ಅಲ್ವಾ ಅಂತಂದೆ ಮೆಡಿಸನ್ಗೆ. ಏನು ಇರಲಿಲ್ಲ, ಜ್ವರ ಇಲ್ಲ, ಬರೀ ಅದು ಕಫು ಕೋಲ್ಡ್. ಅದಕ್ಕೆ ನಿನ್ಗದು ಮೈ ಬಿಸಿ ಇತ್ತು ಅನ್ಸುತ್ತೆ ಅಷ್ಟೇ. ಮತ್ತು ನೀನು ನನ್ನ ಪಕ್ಕ ಕುತ್ಕೋಬೇಡಪ್ಪ, ದೂರ ಇರು. ಓಕೆ ಇರ್ತೀವಿ. ನೀನೇ ಬಂದಿರೋದು ನನ್ನ ಹತ್ರಕ್ಕೆ ಇವಾಗ. ನಾನು ದೂರ ನಿಂತಿದ್ದೀನಿ, ಡಿಸ್ಟೆನ್ಸ್ ಕೊಟ್ಕೊಂಡು. ಎಂಜಾಯ್ ಮಾಡಿ. ಓಕೆ, ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ನನಗಿರೋದು ಒಂದೇ ಕನ್ಸರ್ನು, ಇನ್ನೇನಾರು ಅದು ಕ್ರ್ಯಾಕ್ ಗೀಕ್ ಇದ್ದರೆ ಅಂತ ರಿವ್ಯೂಸಲ್ಲಿ ಇರೋ ಥರ. ಲೆಟ್ಸ್ ಸಿ. ರಿವ್ಯೂಸ್ಗಳು ನೋಡಿಬಿಟ್ಟು ಒಂದು ಸ್ವಲ್ಪ ಎಜಿಟೇಟ್ ಮಾಡ್ತಾ ಇದ್ದೆ ಕಾಸ್ಟ್ ಐರನ್ನ ಆನ್ಲೈನಲ್ಲಿ ತರಿಸೋದಕ್ಕೆ. ಬಟ್ ಅಂಗಡಿಗೆ ಹೋಗಿ ತರೋದಕ್ಕೆ ನನಗೆ ಅದೊಂದು ಪೀಸ್ಗೋಸ್ಕರ ಹೋಗ್ಬೇಕಾ ಅಂದ್ಕೊಂಡು ಹೋಗ್ತಾನೆ ಇರಲಿಲ್ಲ. ಫೈನಲಿ ಏನೋ ಒಂದು ಧೈರ್ಯ ಮಾಡಿ ತರಿಸಿದ್ನಲ್ಲ ಮನು. ವೆಯ್ಟ್ ಇದೆ ಮನು, ಬಿಗ್ಗಿಯಾಗಿಟ್ಕೊ. ಒಂಥರ ಏನಿದು? ದೋಸೆ, ಚಪಾತಿ, ರೊಟ್ಟಿ, ವಾಟೆವರ್. ತವ ಇಲ್ಲ ಅಂತ ಮಾಡ್ತಿರ್ಲಿಲ್ಲ, ಅದು ಫುಲ್ ಹಾಳಾಗೋಗಿದೆಯಲ್ಲ ಅದು. ಅದ್ರಲ್ಲಿ ಚಪಾತಿ ಒಂದು. ನಾಳೆ ದೋಸೆ ಮಾಡ್ಲಾ?
ತಿಂಡಿ ಟೈಮ್ಗೆ ಊಟ ದೋಸೆ ತಿಂಡಿ ಟೈಮ್ಗೆ ಹೋಗುತ್ತೆ, ಎದ್ದ ತಕ್ಷಣ ಬರ್ರಂತ ಹಾಕೋದಷ್ಟೇ. ಆಯ್ತು, ನೀನು ಬರೋ ನಮ್ಗೆ ಗೊತ್ತು. ಏನ್ ಬೇಕು ಹೇಳು ನಿಂಗೆ? ಈಗಲ್ಲ, ಈಗ 4 ಗಂಟೆ ಆಯ್ತು, ಊಟ ಕೊಟ್ಟಿಲ್ಲ. ನೀನೇ ಬೇಡ ಅಂದಿದ್ದು 2 ಗಂಟೆಗೆ. ಯಾಕಂದ್ರೆ 12 ಗಂಟೆಗೆ ತಿಂಡಿ ತಿಂದಿದ್ದು. ಯಾವನಾದ್ರೂ 12 ಗಂಟೆ ತಿಂಡಿ ತಿಂದು 1 ಗಂಟೆ ಊಟ ಮಾಡ್ತಾನ? ಯಾಕೋ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಆಡ್ತಾವ್ರೆ ನಮ್ಮ ಯಜಮಾನ್ರು. ಅವ್ರ ತಲೆ ಗಟ್ಟಿಯಾಗಿದ್ರೆ ನಾಳೆ ಸಿಗ್ತಾರೆ ನಿಮಗೆ. ಏನೋ ಕಂದಲೆ ಮನನ್ ನೋಡ್ಕೊಂತಿರೋದು ಇವತ್ತು ಸಣ್ಣ ಮಕ್ಳು ನೋಡ್ಕೊಂಡಂಗೆ ಆಗ್ತಾ ಇದೆ. ಹುಷಾರಿಲ್ವಲ್ಲ ಪಾಪ, ಅದಕ್ಕೆ ಊಟ ತಿನ್ನಕ್ಕೂ ಒಂಥರ ಇದು ಮಾಡ್ಕೊಂತವ್ರೆ. ಅದಕ್ಕೆ ಬಾರಪ್ಪ ನಾನೇ ತಿನ್ನಿಸ್ಕೊಡ್ತೀನಿ ಅಂತ. ನಾನು ಹುಷಾರು ತಪ್ಪಾಗ್ಲೂ ಪಾಪ ಹಿಂಗೆ ನೋಡ್ಕೊಳತ್ತೆ. ನಾನು ಏನೇ ಕೇಳಿದ್ರು ಮಾಡ್ಕೊಡತ್ತೆ. ಇನ್ನು ಈ ಟೈಮಲ್ಲಿ ನಾವು ಇಲ್ಲ ಅನ್ನಕ್ಕಾಗಲ್ವಲ್ಲ. ಅನ್ನನೆಲ್ಲ ಕಲಸಿ ಇಟ್ಕೊಂಡಿದ್ದವಳು ನೋಡಿ, ತುಪ್ಪ ಹಾಕಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಜಾಸ್ತಿ ಸಾಂಬಾರು ಹಾಕಿ ಕಲಿಸ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಜಾಸ್ತಿ ಸಾಂಬಾರು ಇರಬೇಕು, ಆಗಿಷ್ಟ ಆಗುತ್ತೆ. ರೈಸ್ ಕಮ್ಮಿ, ಸಾಂಬಾರು ಜಾಸ್ತಿ. ಚೆನ್ನಾಯ್ತಾ? ಇಷ್ಟೊತ್ತು ಬ್ಯುಸಿ ಇದ್ದೀನಿ ಮಂಜು ಅಂದ್ಬಿಟ್ಟು ನಾನು ತಿನ್ನಿಸ್ತಿದ್ದಂಗೆ ಫ್ರೀ ಆಗದ. ನೀನೇ ತಿನ್ಬೋದಿತ್ತು ತಾನೇ? ಸಾಕಾ? ಸಾಕು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.